ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಎಲ್ಲ ಸೂಪರ್ ಆಗಿದ್ದೀರಾ ಅಂದ್ಕೊಂಡು ನಾನು ವೀಡಿಯೋ ಶುರು ಮಾಡ್ತೀನಿ ಫ್ರೆಂಡ್ಸ್. ಇವತ್ತಿನ ವಿಷಯ ಏನು ಅಂತ ಅಂದರೆ, ಬರ್ಡ್ಸ್ಗಳು ಯಾರ್ಯಾರು ಹೊಸ್ದಾಗಿ ಸಾಕಬೇಕು ಅಂದ್ಕೊಂಡಿದ್ದೀರಾ ಅಂಥವ್ರಿಗೆ ಒಳ್ಳೆ ಬಿಗಿನರ್ಸ್ಗಳಿಗೆ ಒಳ್ಳೆ ಬೇಕಾದ ಟಿಪ್ಸ್ ಹೇಳ್ಕೊಡ್ತೇನೆ ನಿಮಗೆ. ವಿಡಿಯೋ ಪೂರ್ತಿ ನೋಡಿ, ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ನಮ್ಮ ವಿಡಿಯೋ ಶುರು ಮಾಡೋಣ. ಯಾರ್ಯಾರು ಫಸ್ಟ್ ಟೈಮ್ ಬರ್ಡ್ಸ್ಗಳು ತರಬೇಕು ಅಂತ ಶಾಪಿಗೆ ಬೈ ಮಾಡೋಕ್ಕೆ ಹೋಗ್ತೀರಾ ನೀವು ಅಂತಂದರೆ, ಈ ಥರ ಆದಷ್ಟು ನೀವು ಹೋಗಿ ಫಿಕ್ಸ್ ಮಾಡ್ಕೊಂಬಿಡಿ. ನಾವು ಯಾವ ಜಾಗದಲ್ಲಿ ಇಟ್ಕೊ ಬರ್ಡ್ಸ್ಗಳು ಸೇಫಾಗಿರ್ತವೆ, ಬ್ರೀಡ್ ಮಾಡ್ತವೆ ಅಂತ ಆ ಥರ ಮಾಡ್ಕೊಬಿಡಿ. ಆದಷ್ಟು ನೀವು ಸ್ಟಾರ್ಟಿಂಗ್ ತರಕ್ಕೆ ಹೋದಾಗ ಈ ಥರ ದೊಡ್ಡ ಕೇಜ್ಗಳು ತೊಗೊಳ್ಳಿ. ಆದಷ್ಟು ಸಣ್ಣ ಕೇಜ್ಗಳು ತರಕೋಬಿಡಿ, ಈ ಥರ ದೊಡ್ಡ ಕೇಜ್ಗಳು ತೊಗೊಳ್ಳಿ. ಸ್ಟಾರ್ಟಿಂಗ್ ತರೋರು ಏನು ಮಾಡಿ ಅಂದರೆ, ಬರೀ 2 ಬರ್ಡ್ಸ್ಗಳು ಮಾತ್ರ ತರಕೋಬಿಡಿ. 4 ಬರ್ಡ್ಸ್ಗಳು ತೊಂದರೆ ತುಂಬ ಹೊಡೆದು ಬೇಗ ನಿಮ್ಮ ಮನೆಗೆ ಅಡ್ಜಸ್ಟ್ ಆಗ್ತವೆ, ಮಾತ್ರ ಬೇಗ ಬ್ರೀಡ್ ಆಗ್ತವೆ. ತಂದ ತಕ್ಷಣ ನಾವು ಏನು ಮಾಡ್ತೀರಾ ಅಂತ, ಮರಿಗಳು ತಂದಿದ್ರೆ ಓಕೆ, ಮರಿಗಳು ತಂದರೆ ನೀವು ಒಂದು 6 ಮಂತು ವೆಯ್ಟ್ ಮಾಡಬೇಕು. ಅಡಲ್ಟ್ಸ್ಗಳು ತಂದರೆ ಏನು ಪರವಾಗಿಲ್ಲ. ತಂದ ತಕ್ಷಣ ನೀವು ಬ್ರೀಡಿಂಗ್ ಬಾಕ್ಸ್ ಹಾಕೋದು, ಮಡಕೆಗಳು ಕಟ್ಟರೆ ಯಾವುದೇ ಕಾರಣಕ್ಕೂ ಇದು ಮಾಡೋಕೆ ಹೋಗ್ಬಿಡಿ. ಯಾಕೆಂದರೆ ಮರಿಗಳಿದ್ದಾಗ ಏನಾಗ್ತವೆ ಅಂದರೆ, ನಿಮ್ಮ ಮಡಕೆಗಳು ಮತ್ತು ಬ್ರೀಡಿಂಗ್ ಬಾಕ್ಸ್ಗಳು ಕೊಡ್ತಾಗ ಏನಾಗುತ್ತೆ, ಅದು ನಮಗೆ ಸೇಫ್ ಜಾಗ ಅಂತ ಅಂದ್ಕೊಂಬಿಟ್ಟು ಆ ಮಡಕೆ ಒಳ್ಕೊ ಕೂತ್ಕೊಳ್ಳೋದು. ಅದು ನಿಮಗೆ ಒಂದು ವೀಡಿಯೋ ಮಾಡಿದ್ದೀನಿ, ಬಜ್ಜು ಅಂದರೆ ಏನು ಅಂತ, ಬಜ್ಜು ಬರಿಸ್ಕೊಳ್ಳೋದು. ಅದು ಬ್ರೀಡ್ ಮಾಡದೇ ಇರೋ ಅಸಾಧ್ಯವಾಗ್ಬಿಡುತ್ತೆ. ಅದು ತನ್ನ ಮನೆ ಅಂತ ತಿಳ್ಕೊಬಿಡುತ್ತೆ. ನೀವು ತಂದ ತಕ್ಷಣ ಬ್ರೀಡಿಂಗ್ ಬಾಕ್ಸ್ಗಳು ಹಾಕೋದು, ಮಡಕೆಗಳು ಹಾಕೋದು ಯಾವುದೇ ಕಾರಣಕ್ಕೂ ಹೋಗಕ್ಕೆ ಹೋಗ್ಬಿಡಿ. ಮರಿಗಳು ಹಾಕಿದ ತಕ್ಷಣ ಅಡಲ್ಟ್ ಆಗಿದ್ರೆ ಒಂದು 3 ಮಂತ್ಸ್ ವೆಯ್ಟ್ ಮಾಡಿ. ಅಡಲ್ಟ್ಸ್ಗಳು ನೀವೇನಾದ್ರು ತಂದಿದ್ರೆ ಒಂದು 3 ಮಂತ್ಸ್ ನೀವು ವೆಯ್ಟ್ ಮಾಡಿದ್ರೆ ತುಂಬ ಒಳ್ಳೆಯದು. ಯಾಕಂದರೆ ಆಮೇಲೆ ಬೇಕಾದ್ರೆ ನೀವು ಮಡಕೆನಾರು ಹಾಕೋಬೋದು, ಬ್ರೀಡಿಂಗ್ ಬಾಕ್ಸ್ ಆದರೂ ಹಾಕೋಬೋದು. ಆ ಥರ ನೀವು ಇದು ಮಾಡಿ. ಬರ್ಡ್ಸ್ಗಳು ನೀವು ಇನ್ನೊಂದು ಈ ವಿಷಯ ಏನು ಅಂತಂದರೆ, ನಿಮ್ಮ ಮನೇಲಿ ಅದು ಮೊದಲೇ ಆಲ್ಮೋಸ್ಟ್ ಬರ್ಡ್ಸ್ ಇರ್ತವೆ. ಬರ್ಡ್ಸ್ಗಳು ಆಲ್ಮೋಸ್ಟ್ ನಿಮ್ಮ ಮನೇಲಿ ಇರ್ತವೆ. ಆಮೇಲೆ ನೀವೇನು ಮಾಡ್ತೀರಾ ಅಂತಂದರೆ, ಒಂದು ಫೀಮೇಲ್ ಆರೋಗಿರುತ್ತೆ, ಇಲ್ಲ ಮೇಲ್ಸ್ಗಳು ಆರೋಗಿರ್ತವೆ. ಅವಾಗ ಏನು ಮಾಡ್ತೀರಾ, ನೀವು ಶಾಪ್ಗಳಿಗೆ ಹೋಗ್ಬಿಟ್ಟು ಒಂದು ಫೀಮೇಲ್ ತರೋಣ ಅಂತ ಹೋಗ್ತೀರಾ, ಒಂದು ಫೀಮೇಲ್ ಇಷ್ಟ ಆಗುತ್ತೆ ತಗೊಬರ್ತೀರಾ. ಡೈರೆಕ್ಟಾಗಿ ತಂದೋದಕ್ಕೆ ನೀವು ಅಡೆ ಕೆ ಜಿ ಬಿಡೋಕೆ ಹೋಗ್ಬಿಡಿ. ಬರ್ಡ್ಸ ಈ ಸಪ್ರೇಟ್ ಕೆಜಿಯಲ್ಲಿ ನಿಮ್ಮದು ಬರ್ಡ್ಸ್ಗಳು ಇನ್ನೊಂದು ನಿಮ್ಮ ಗಂಡು ಬರ್ಡ್ಸ್ ಇರುತ್ತಲ್ಲ, ಅದೊಂದು ಫೀಮೇಲ್, ಇನ್ನೊಂದು ಒಂದು ಬರ್ಡ್ಸ್ ಸಿಂಗಲ್ ಬರ್ಡ್ಸ್ಗಳು ಇರ್ತವೆ. ಅದು ತುಂಬ ಆ್ಯಕ್ಟಿವ್ ಆಗಿರ್ತವೆ. ಬರ್ಡ್ಸ್ಗಳು ತುಂಬ ಚೆನ್ನಾಗಿರ್ತವೆ. ಯಾಕಂದ್ರೆ ನಿಮ್ಮಲ್ಲೇ ಇದಾಗಿಂದ ಚೆನ್ನಾಗಿರ್ತವೆ. ಶಾಪಿನ ಥರ ಏನಾಗ್ತವೆ ಅಂತ ಅಂದರೆ, ನೀವು ಬರ್ಡ್ಸ್ಗಳು ಅದರಲ್ಲಿ ಏನೇನು ಕಾಯಿಲೆ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಒಂದು ಸಪ್ರೇಟ್ ಕೆಜಿ ಇದ್ದರೆ ತುಂಬ ಒಳ್ಳೆಯದು. ಯಾಕೆಂದರೆ ಬರ್ಡ್ಸ್ಗಳು ರೋಗ ತಪ್ಪಾಗಿ ಸಪ್ರೇಟ್ ಅದು ಟ್ರೀಟ್ಮೆಂಟ್ ಕೊಡೋದು ತುಂಬ ಒಳ್ಳೆಯದಾಗಿರುತ್ತೆ. ಆ ಥರ ಮಾಡಿ. ನೀವು ತಂದ ತಕ್ಷಣ ಸಪ್ರೇಟ್ ಬರ್ಡ್ಸ್ಗಳು ಇರ್ತಾರೆ ತರ್ತಿರಲ್ಲ ನೋಡಿ, ಈ ಥರ ಟೆಟ್ರಾಸೈಕ್ಲಿನ್ ಅಂತ ಪೌಡ್ರ್ ಬರುತ್ತೆ. ಇದು ಟೆಟ್ರಾಸೈಕ್ಲಿನ್ ಹೈಡ್ರೋಕ್ಲೋರಿಕ್ ಅಂತ. ಇದನ್ನು ಏನು ಮಾಡಿದ್ರೆ, ಕುರಿ, ಕೋಳಿಗೆ ಮತ್ತು ಬರ್ಡ್ಸ್ಗಳಿಗೆ ಎಲ್ಲದಕ್ಕೂ ಹಾಕ್ಬೋದು. ಯೆಲ್ಲೋ ಕಲರ್ ಇರುತ್ತೆ. ಇದನ್ನು ನೀವು ಯಾವ ಥರ ಯೂಸ್ ಮಾಡಬೇಕು ಅಂತ ಅಂದರೆ, ಕೋಲ್ಡ್ ವಾಟರಲ್ಲಿ ಒಂದು ಸ್ವಲ್ಪ ಹಾಕ್ಬಿಟ್ಟು ಒಂದು 2 hours ಹೊತ್ತಿ ತೆಗೆದುಬಿಡಬೇಕು. ಜಾಸ್ತಿ ಟೈಮ್ ನೀವು ಇಡೋಕೆ ಹೋಗ್ಬಾರ್ದು. ಜಾಸ್ತಿ ಇಟ್ಟರೆ ವಿಷ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದನ್ನು ಬರ್ಡ್ಸ್ಗಳು ಕುಡಿದ್ರೆ ಅದರಲ್ಲಿರೋ ಅದರಲ್ಲಿ ಏನೇನು ಬಾಡಿಲಿ ಕಾಯಿಲೆಗಳು ಇರ್ತವೆ, ಅದರಲ್ಲಿ ಏನೇನು ಇರುತ್ತೆ ಎಲ್ಲ ಪ್ರತಿಯೊಂದು ನಿಮಗೆ ಕ್ಯೂರ್ ಆಗುತ್ತೆ ಇದು ಹಾಕೋದ್ರಿಂದ. ಹಳೆ ಬರ್ಡ್ಸ್ಗಳು ನೀವು ಇರೋ ಬರ್ಡ್ಸ್ಗಳಿಗೆ ಏನು ಹಾಕೋಕೆ ಹೋಗ್ಬಿಡಿ. ಹೊಸ್ದಾಗಿ ಥರ ಬರ್ಡ್ಸ್ಗಳಿಗೆ ಮಾತ್ರ ಹಾಕಬೇಕು. ಆ ಥರ ಮಾಡಿ. ಹೊಸ್ದಾಗಿ ತಂದಿರೋ ಬರ್ಡ್ಸ್ಗಳು ಫ್ರೆಶ್ ವಾಟ್ರ್ ಯಾವುದೇ ಕಾರಣಕ್ಕೂ ಕೊಡೋಕೆ ಹೋಗ್ಬಿಡಿ. ಈ ಥರ ಹಾಕ್ಬಿಟ್ಟು ಒಂದು ವಾರ ಒಂದು 2 ಅವರ್ ಹೊತ್ತಿಗೆ ತೆಗೆದುಬಿಡ್ಬೇಕು. ಅದು ಬಾಯಾರಿಕೆ ಕೂಡಿದ್ರೆ ಒಂದು 2 ಅವರ್ ಹೊತ್ತಿಗೆ ಚೇಂಜ್ ಮಾಡ್ಕೊಂಡು ಹಾಕಿದ್ರೆ ನೀವು ತುಂಬ ಒಳ್ಳೆಯದು. ಆ ಥರ ಟಿಪ್ಸ್ ನೀವು ಯೂಸ್ ಮಾಡೋದು ಒಳ್ಳೆಯದು. ಆಮೇಲೆ ಹೊಸ ಬರ್ಡ್ಸ್ಗಳಿಗೆ ನಿಮಗೆ ಈ ಥರ ಬೌಲ್ಗಳು ಕೊಟ್ಟರೆ, ಈ ಕಡೆ ಒಂದು ಬೌಲ್ಗಳು ಕೊಟ್ಟಿರ್ತಾರೆ ಕೇಜ್ಗಳಲ್ಲಿ. ನೀವು ಬೌಲ್ಗಳು ಇಡೋಕೋಗ್ಬಿಡಿ. ಬೌಲ್ಗಳು ಇಟ್ಟರೆ ಏನಾಗುತ್ತೆ, ನೀವು ನೀರು ಇಡ್ತಕ್ಕೆ ಸ್ನಾನ ಮಾಡೋದು ಚಾನ್ಸಸ್ ಜಾಸ್ತಿ ಇರುತ್ತೆ. ಈ ಥರ ಫೀಡರ್ ನೀವು ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು. ಈ ಥರ ಫೀಡರ್ ಯೂಸ್ ಮಾಡಿದ್ರೆ ಒಳ್ಳೆಯದು. ಮತ್ತು ಈ ಥರ ಫುಡ್ ಫೀಡರ್ ಯೂಸ್ ಮಾಡಿದ್ರೆ ಒಳ್ಳೆಯದು. ಈ ಥರ ಯೂಸ್ ಮಾಡಿದ್ರೆ ಸಪ್ರೇಟ್ ಇರುತ್ತೆ. ನೀವು ಹೊಸ್ದಾಗಿ ಬರ್ಡ್ಸ್ಗಳು ನಿಮ್ಮ ಬೇಗ ಸೆಟ್ ಆಗಬೇಕಂದ್ರೆ ಈ ಥರ ಫೀಡರ್ಗಳು ಮತ್ತು ಈ ಥರ ಫುಡ್ ಫೀಡರ್ ಯೂಸ್ ಮಾಡೋದು. ಯಾಕೆ ಅಂತಂದರೆ, ಅವು ಹೊರಗಡೆ ಕೈ ಹಾಕಿ ತೆಗಿತಾ ಇರಬೇಕು, ಸಂದೆ ಡಿಸ್ಟರ್ಬೆನ್ಸ್ ಆಗ್ತಾ ಇರ್ತವೆ. ಆಮೇಲೆ ಹೊಸ್ದಾಗಿ ನೀವು ಕ್ಯೂರಿಯಾಸಿಟಿಗೋಸ್ಕರ ಬರ್ಡ್ಸ್ಗಳು ಸಂದೆ ಹಿಡಿಯೋದು, ಅದನ್ನು ಮಾಡೋದು, ಆ ಥರ ಮಾಡೋಕೆ ಹೋಗ್ಬಿಡಿ. ನಿಮ್ಗೆ ಬೇಗ ಅಡ್ಜಸ್ಟ್ ಆಗಲ್ಲ ಬರ್ಡ್ಸ್ಗಳು. ಈ ಥರ ಫೀಡರು ಮತ್ತು ಈ ಥರ ವಾಟರ್ ಫೀಡರ್ ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು. ಆದಷ್ಟು ನೀವು ಚೈನಾ ಕೇಜ್ಗಳು ಯೂಸ್ ಮಾಡಿ ಫ್ರೆಂಡ್ಸ್. ಈ ಥರ ಚೈನಾ ಕೇಜ್ಗಳು ಯೂಸ್ ಮಾಡಿದ್ರೆ ಫೋಲ್ಡೆಡ್ ಕೇಜ್ಗಳು ಇವೆಲ್ಲ. ನೀವು ಮನೇಲಿ ಮೆಸ್ಕೇಜ್, ನಾನು ಮೊದಲು ಒಂದು 8 ವರ್ಷದಿಂದ ಮೆಸ್ಕೇಜ್ ನಾನೇ ಮಾಡ್ಕೊಂಡಿದ್ದೆ. ತುಂಬ ಕಷ್ಟ ಆಗ್ತಿತ್ತು, ಕೈಗೆಲ್ಲ ಕುಯ್ಕೊಳ್ಳೋ ಆ ರೀತಿ ಆಗ್ತಿತ್ತು. ಈಗ ಚೈನಾ ಕೇಜ್ಗಳು ಯೂಸ್ ಮಾಡಿದ್ರೆ ಈ ಥರ ಟ್ರೈಗಳು ಇರ್ತವೆ, ನೀವು ಆರಾಮಾಗಿ ಕ್ಲೀನ್ ಮಾಡ್ಕೊಬೋದು. ಆಮೇಲೆ ನಿಮ್ಮ ಮನೆಗಳೆಲ್ಲ ಬಾಡಿಗೆ ಮನೆ ಇದೀನಿ ಅಂತ ಅಂದರೆ, ಇದನ್ನು ಫೋಲ್ಡ್ ಮಾಡ್ಕೊಂಡು ಶಿಫ್ಟ್ ಮಾಡ್ಕೊಂಡು ಬೇರೆ ಮನೆಗೂ ಹೋಗ್ಬೋದು. ಆ ಥರ ಮಾಡ್ಕೊಬೋದು. ನೀವು ಆದಷ್ಟು ನನ್ನ ಸೊಲ್ಯೂಷನ್ ಪ್ರಕಾರ ನೀವು ಬ್ರೀಡಿಂಗ್ ಮಾಡಿಸ್ಬೇಕು ಅಂತ ಅಂದ್ಕೊಂಡ್ರೆ ಈ ಥರ ಬ್ರೀಡಿಂಗ್ ಬಾಕ್ಸ್ಗಳು ಹಾಕಿ. ಮಡಕೆಗಳು ಅದರಲ್ಲಿ ರಿಸಲ್ಟ್ ಬರುತ್ತೆ, ಮರಿಗಳು ಜಾಸ್ತಿ ಸೇವ್ ಆಗೋಲ್ಲ. ಈ ಥರ ಬ್ರೀಡಿಂಗ್ ಬಾಕ್ಸ್ ಹಾಕಿದ್ರೆ ನಿಮಗೆ ಮರಿಗಳು ತುಂಬ ಸೇವ್ ಆಗ್ತವೆ. ಆ ಥರ ಮಾಡಿದರೆ ತುಂಬ ಒಳ್ಳೆಯದು. ಆಮೇಲೆ ಎಲ್ಲ ಬರ್ಡ್ಸ್ಗೆ ಕ್ಯಾಲ್ಸಿಯಂ ಬ್ಲಾಕ್ ಇರಲೇಬೇಕು. ಈ ಥರ ವೈಟ್ ಕ್ಯಾಲ್ಸಿಯಂ ಬ್ಲಾಕ್ ಇರಲೇಬೇಕು. ಬೆಳಗ್ಗೆ ಬೀಟ್ರೋಟ್ ಕೊಟ್ಟಿದ್ದೆ ಬರ್ಡ್ಸ್ಗಳಿಗೆಲ್ಲ, ಎಲ್ಲ ಆಲ್ಮೋಸ್ಟ್ ತಿಂದಿದ್ದಾವೆ. ಆಮೇಲೆ ಇನ್ನೊಂದು ಏನು ಅಂತಂದರೆ ನೋಡಿ, ನಾವು ಹೊಸ್ದಾಗಿ ಟಿಪ್ಸ್ ಯೂಸ್ ಮಾಡಿದ್ದೀನಿ ನೋಡಿ. ಎಲ್ಲ ಕೀ ಬಂಚ್ಗಳು ಇವು. ಇದೇನು ಬರ್ದೀನಿ, ಎಗ್ ಅಂತ ಬರ್ದಿದ್ದೀನಿ. ಇದರಲ್ಲಿ ಎಗ್ ಅಂತ ಬರ್ದಿದ್ದೀನಿ ನೋಡಿ. ಇದಕ್ಕೆ ಚೀಕ್ಸ್ ಅಂತ ಚೀಕ್ಸ್ಗಳು ಅಂತ ಬರ್ದಿದ್ದೀನಿ ಆಲ್ಮೋಸ್ಟ್ ಇದಕ್ಕೆ. ಇದನ್ನು ನನಗೆ ಏನಕ್ಕೆ ಬೆನಿಫಿಟ್ ಆಗುತ್ತೆ ಅಂತಂದರೆ, ಈ ಬರ್ಡ್ಸಲ್ಲಿ ನಮಗೆ ಮರಿಗಳು ಯಾವ ಕೆಜಿ ಮರಿಗಳಿದ್ದಾವೆ ಅಂತ ನೋಡ್ಕೊಬೋದು. ಎಷ್ಟೆಷ್ಟು ಮರಿಗಳಿದ್ದಾವೆ ಅಂತ ಆರಾಮಾಗಿ ನೋಡ್ಕೊಬೋದು. ಇವೆಲ್ಲ ಬರ್ಡ್ಸಿರಲ್ಲಿ ಆರಾಮಾಗಿ ನೀವು ಇದು ಮಾಡ್ಕೊಬೋದು. ಜಾಸ್ತಿ ಬರ್ಡ್ಸ್ ಹಾಕಿರೋಗೆ ಎಲ್ಲ ತುಂಬ ಅನುಕೂಲ ಆಗುತ್ತೆ. ನಾವು ಪ್ರತಿಯೊಂದು ಎಲ್ಲದಕ್ಕೂ ಹಾಕಿದ್ದೀನಿ ನೋಡಿ. ನಿಮಗೆ ಕಾಣಿಸ್ತಿದೆ ಅನಿಸುತ್ತೆ, ಪ್ರತಿಯೊಂದಕ್ಕೂ ಹಾಕಿದ್ದೀನಿ ನಾನು.
ನೋಡಿ ಇದಕ್ಕೂ ಎಗ್ ಅಂತ ಹಾಕಿದ್ದೀನಿ. ಇದು ಫಿಂಚಸ್ಗಳು ಯಾವ್ಯಾವ ಮೊಟ್ಟೆ ಹಾಕಿದಾವೆ ಅವಕ್ಕೆ ಎಗ್ ಅಂತ ಹಾಕಿದ್ದೀನಿ. ಮೊಟ್ಟೆ ಏನೂ ಇಲ್ಲ, ಏನೂ ಹಾಕಿಲ್ಲ ನಾವು ಈ ಥರ ವೈಟ್ ಕಲರ್ ಹಾಕಿದ್ದೀನಿ ಫ್ರೆಂಡ್ಸ್. ನಮ್ಮ ಕೀ ಬಂಚ್ಗಳು ಪ್ರತಿಯೊಂದು ಎಲ್ಲಕ್ಕೂ ಹಾಕಿದ್ದೀನಿ ನೋಡಿ. ಎಗ್ಗಿರೋಕ್ಕೆ ಇದು ಏನೂ ಇಲ್ಲ ನೋಡಿ. ಇದು ಚಿಕ್ಸ್ಗಳು ನನಗೆ ಫುಡ್ ಆಗೋಕ್ಕೆ ಕರೆಕ್ಟ್ ಆಗುತ್ತೆ. ಈ ಥರ ಜಾಸ್ತಿ ಬಡಿಸ್ಗಳಿದ್ದಾಗ ನಮಗೆ ಮರಿಗಳು ಎಲ್ಲಿ ಯಾವ್ಯಾವ ಇರುತ್ತೆ, ಯಾವ್ಯಾವ ಮರಿಗಳಿದ್ದಾವೆ ಅಂತ ನಮಗೆ ಗೊತ್ತಾಗಲ್ಲ. ಈ ಥರ ಫುಡ್ಗಳು ಹಾಕೋಕ್ಕೆಲ್ಲ ನಮಗೆ ತುಂಬ ವೈನಾಗುತ್ತೆ ನೋಡಿ. ಎಗ್ಗು ನೋಡಿ, ಚಿಕ್ಸ್ಗಳು ಅಂತ ಪ್ರತಿಯೊಂದು ಬರ್ತಿದೆ. ಈಗ ನೆನ್ನೆ ಆನ್ಲೈನ್ ಡೆಲಿವರಿಲಿ ಇದು ಮಾಡ್ಕೊಬಿಟ್ಟು ಈ ಥರ ಹಾಕಿದ್ದೀನಿ ಫ್ರೆಂಡ್ಸ್. ಈ ಥರ ಮಾಡ್ಕೊಬೋದು ಜಾಸ್ತಿ ಬಡ್ಸಿರೋರು. ನೀವು ಆದಷ್ಟು ಬರ್ಡ್ಸ್ಗಳು ಡಿಸ್ಟರ್ಬೆನ್ಸ್ ಮಾಡೋಕ್ಕೋಗ್ಬಿಡಿ. ಡಿಸ್ಟರ್ಬೆನ್ಸ್ ಮಾಡಿದ್ರೆ ನಿಮ್ಮ ಮನೆಗೆ ಆರಾಮಾಗಿ ಬರ್ಡ್ಸ್ಗಳು ಬ್ರೀಡ್. ಆಮೇಲೆ ಏನು ಮಾಡ್ತೀರಾ ಒಬ್ಬರು ಅಂತಂದರೆ, ಮೊನ್ನೆ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಫೋನ್ ಮಾಡಿದರು, ಇದನ್ನು ಸ್ಪ್ಯಾನ್ ಹಾಕ್ತೀನಿ, ಸ್ಪ್ಯಾನ್ ಡೈಲಿ ಸೊಳ್ಳೆ ಬರ್ತವೆ ಅಂತ ಸ್ಪ್ಯಾನ್ ಹಾಕ್ತೀವಿ, ಹಾಗಾಗಿ ಬಡ್ಸ್ಗಳು ಜ್ವರ ಬಂದಿದೆ ಅನಿಸುತ್ತೆ ಅಂತವ. ಜ್ವರ ಬರ್ದಲ್ಲೇ ಏನಾಗುತ್ತೆ, ಸೆನ್ಸಿಟಿವ್ ಬಡ್ಸ್ಗಳು ಡೈಲಿ ಯಾರು ನೈಟ್ ಹೊತ್ತೆಲ್ಲ ಸ್ಪ್ಯಾನ್ ಹಾಕ್ತಾರೆ. ಸ್ಪ್ಯಾನ್ ಹಾಕಕ್ಕೆ ಹೋಗ್ಬಾರ್ದು. ಮತ್ತು ಲೈಟಾಗಿ ಬಿಸಿಲು ಬೀಳಿ ಅಂತಂದರೆ ನೋಡಿ, ಹೊರಗಡೆ ಔಟ್ಸೈಡ್ ಲೈಟಾಗಿ ಬಿಸಿಲು ಬೀಳಿ. ಅವಕ್ಕೂ ವಿಟಮಿನ್ ಎ, ವಿಟಮಿನ್ ಸಿ ಸಿಗಲೇಬೇಕು ಬಿಸಿಲು ಬೀಳೋದ್ರಿಂದ. ನೋಡಿ ನಮ್ಮ ಕನ್ನೂರು ಬಡ್ಸ್ಗಳು ಯಾವ ಥರ ಆಡ್ತಿದ್ದಾವೆ ಅಂದರೆ ನೋಡಿ, ಕೈಟ್ರು ಏನೂ ಮಾಡೋಕ್ಕಲ್ಲ ಆ ಥರ ಆಡ್ತಿದ್ದಾವೆ. ಈ ಥರ ಮಾಡಿ, ಈ ಥರ ಸಣ್ಣ ಸಣ್ಣ ಟಿಪ್ಸು ನೀವು ಫಾಲೋ ಮಾಡೋದ್ರಿಂದ ಆರಾಮಾಗಿ ನೀವು ಬರ್ಡ್ಸ್ಗಳು ಆರಾಮಾಗಿ ಬ್ರೀಡ್ ಮಾಡಿಸ್ಬೋದು ಫ್ರೆಂಡ್. ಇವತ್ತು ನಾನು ಮಧ್ಯಾಹ್ನ ವೀಡಿಯೋಸ್ ಮಾಡ್ತಾಯಿದ್ದೀನಿ, ಹಾಗಾಗಿ ನಿಮ್ಮ ನೈಟ್ ವೀಡಿಯೋ ಮಾಡ್ಸೋಣ ನೈಟಾಗಿ ಕ್ಲಿಯರಾಗಿ ಕಾಣಿಸ್ತಾ ಇರಲಿಲ್ಲ. ಇದು ಮಧ್ಯಾಹ್ನ ವೀಡಿಯೋಸ್ ಮಾಡಿದ್ರೆ ನಿಮ್ಗೆ ತುಂಬ ನೀಟಾಗಿ ಕ್ಲಿಯರಿಟಿಯಾಗಿ ಕಾಣಿಸುತ್ತೆ. ಆರಾಮಾಗಿ ನೀವು ಬರ್ಡ್ಸ್ಗಳು ಆರಾಮಾಗಿ ಬ್ರೀಡ್ ಮಾಡಿಸ್ಕೋಬೋದು. ತಂದ ತಕ್ಷಣ ನೀವೇನು ಮಾಡ್ತೀರಾ ಅಂತ ಅಂದರೆ, ಹೊಸ ಬರ್ಡ್ಸ್ಗಳು ತಂದದಕ್ಕೆ ಸಾಫ್ಟ್ ಫುಡ್ಗಳು ಹಾಕೋದು ಆ ಥರ ಮಾಡೋಕ್ಕೋಗ್ಬಿಡಿ. ಅದು ಯಾವುದೇ ಕಾರಣಕ್ಕೂ ಒಂದು 2-3 ದಿವಸ ಸಾಫ್ಟ್ ಫುಡ್ಗಳು ತಿನ್ನಲ್ಲ. ಮಾಮೂಲಿ ನವಣೆ ಏನು ಇಟ್ಟಿರ್ತೀರ ನವಣೆ ಇಡಿ, ಮಾಮೂಲಿ ವಾಟ್ ರೆಡಿ ಫ್ರೆಂಡ್ಸ್. ಆರಾಮಾಗಿ ನೀವು ಬರ್ಡ್ಸ್ಗಳು ಬ್ರೀಡ್ ಆಗ್ತವೆ. ಇನ್ನು ಫಿಂಚಸ್ಗಳು ಒಂದೊಂದು ಮೊಟ್ಟೆಗಳು ಇಕ್ಕಿದ್ದಾವೆ, ಒಂದೊಂದು ಇಕ್ಕಿಲ್ಲ. ನೋಡೋಣ ಮುಂದೆ ಇದಕ್ಕೊಂದು ನಿಮಗೆ ಇದೊಂದು ಹೇಳ್ತೀನಿ ಯಾವ್ಯಾವ ಥರ ಬ್ರೀಡ್ ಮಾಡ್ತವೆ ಏನೇನಂತ ಇದ್ರ ಒಂದು ವೀಡಿಯೋ ಮಾಡ್ತೀನಿ. ನಮ್ಮ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಫ್ರೆಂಡ್ಸ್.